ನಪುಂಸಕತೆ ಎಂದರೇನು? ನಪುಂಸಕತೆ ಎಂದರೆ ಲೈಂಗಿಕ ನಿಶ್ಶಕ್ತಿಯಿಂದ ಅಥವಾ ಲೈಂಗಿಕ ಆಸಕ್ತಿಯಿಂದ ಸಂಭೋಗವನ್ನು ನಡೆಸಲು ಸಾಧ್ಯವಾಗದೇ ಇರುವುದಕ್ಕೆ ನಪುಂಸಕತೆ ಎನ್ನುತ್ತಾರೆ. ನಪುಂಸಕತೆಗೆ ಕಾರಣ ನಮ್ಮ ಉಷ್ಣದ ತೊಂದರೆ ಆಗದೆ ಅಥವಾ ಜ್ಞಾನೇಂದ್ರಿಯದ ನಿಶ್ಶಕ್ತಿಯಾಗದೆ ಕಾರಣ ಅಲ್ಲ. ಇದು ಬಹುತೇಕ ವಿಷಯದಲ್ಲಿ ಮಾನಸಿಕ ಕುಂದೇ ಪುನಃ ಈ ಕೃಷ್ಣದ ತೊಂದರೆ ಅಥವಾ ಲೈಂಗಿಕ ಜನಾಂಗದ ನಿಶ್ಶಕ್ತಿ ಕಾರಣ ಅಲ್ಲ. ಈ ಬಗ್ಗೆ ಹೇಳೋದಾದರೆ, ಮೇಲಿಂದ ಕೆಳಗಡೆ ಬಿತ್ತು ಅನೇಕ ಸಾರಿ ಬೆನ್ನಿನ ಮೂಳೆ ಕೆಳಗಡೆ ಭಾಗದಲ್ಲಿರ್ತಕ್ಕಂಥ ಏನು ನಮ್ಮ ಹಿಂದು ಮೂಳೆ ಕೆಳಗೆ ಭಾಗದಲ್ಲಿರ್ತಕ್ಕಂಥ ಮೂಳೆಯ ಭಾಗ ಇದೆ, ಅದಕ್ಕೆ ಕಾಕಿ ಜೆಲ್ ಅಂತೀವಿ. ಅವು ಸ್ಥಾನ ಬದಲಾಟ ಓದಿದ್ರೆ ಆಗ ನಮ್ಮ ದೈಹಿಕತೆ ಶಕ್ತಿ ಬಂದು, ಅದೇ ರೀತಿ ಯಾರಿಗೆ ಲೈಂಗಿಕ ನಿಶಕ್ತಿ ಇದ್ದು ಗೊತ್ತಾಯ್ತಾ, ಲೈಂಗಿಕ ನಿಶಕ್ತಿ ಇದ್ದು ಆ ಭಾಗದಲ್ಲಿ ಗಾಯ ಆಗಿದ್ರೆ, ಬೆನ್ನಿನ ಮೂಳೆಯ ಕೆಳಭಾಗದಲ್ಲಿ ಆಕ್ಸಿಜನ್ ಇರ್ತಕ್ಕಂಥ ಕಡೆ ಗಾಯ ಆಗಿದ್ರೆ ಅದು ಸಹ ಈ ಸಂಭೋಗ ಶಕ್ತಿ ಇರೋದಿಲ್ಲ. ಮತ್ತು ನಮ್ಮ ಲೈಂಗಿಕ ನಪುಂಸಕತೆ ಇರೋದಕ್ಕೆ ಕಾರಣ ಅನೇಕ ಸಾರಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ನಮ್ಮ ಡಯಾಬಿಟೀಸ್ ಏನಿದೆ ಅದ್ರ ಲಕ್ಷಣ ಆಗಿದ್ರೂ ಸಹ ನಪುಂಸಕತೆ ಕಾಣುತ್ತದೆ. ಮತ್ತು ಕೆಲವು ಕೇಸ್ಗಳಲ್ಲಿ ಈ ಬಾಲ್ಯಾವಸ್ಥೆ ಇದ್ದಾಗ ಅಥವಾ ಹುಡುಗರಾಗಿದ್ದಾಗ ಸಂಭೋಗದ ಬಗ್ಗೆ ಅಸಹ್ಯ ಭಾವನೆ ಇದ್ದರೆ ಅಥವಾ ಕೆಟ್ಟದ್ದು ಅನ್ನೋ ಭಾವನೆ ಇದ್ದರೆ, ಮಾನಸಿಕವಾಗಿ ಹಿಂಜರಿಕೆ ಇದ್ದರೆ ಮತ್ತು ಕೆಲವರಿಗೆ ಈ ಹೆದರಿಕೆ ಇದ್ದರೆ ಸಂಭೋಗದ ಕಾಲದಲ್ಲಿ ಅಂಥವ್ರಿಗೂ ಸಹ ಮಾನಸಿಕವಾಗಿ ಹಿಂಜರಿಕೆ ಇರ್ತದೆ ಮತ್ತು ಮಾನಸಿಕ ಕಾರಣ ಅದಕ್ಕೆ, ಮತ್ತೇನು ಕಾರಣ ಅಲ್ಲ. ಕೆಲವು ಕೇಸ್ನಲ್ಲಿ ಕೆಲವು ವಿಷಯದಲ್ಲಿ ನರಗಳ ದೌರ್ಬಲ್ಯ ಇದ್ದು ಪಾರ್ಶ್ವವಾಯು ಹೊಡೆದಿದ್ರೆ ಅಂತೂ ಕಡೆನೂ ಈ ನಪುಂಸಕತೆ ಇರ್ತದೆ. ಇದೆಲ್ಲಕ್ಕೂ ಪರಿಹಾರ ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ತಗೊಳ್ಳೋದೇ ಪರಿಹಾರ. ಮತ್ತು ಈ ನಪುಂಸಕತೆಗೆ ಕಾರಣ ಏನಿಸ್ತದೆ? ನಪುಂಸಕತೆಗೆ ನಮ್ಮ ಪ್ರಾಣವಾಯು ನಲ್ಲಿ ಹಿಂದೆ ಇರ್ತಕ್ಕಂಥದ್ದು ಅಥವಾ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರದಲ್ಲಿ ಪ್ರಾಣವಾಯು ಚಲನೆಗೆ ಸಂಚಲನಕ್ಕೆ ಅಡ್ಡಿ ಇದ್ದರೆ ಹಾಗೂ ಸಹ ನಪುಂಸಕತೆ ಕಾಣ್ತದೆ. ಮತ್ತು ಕೆಲವು ಕೇಸುಗಳಲ್ಲಿ, ವಿಶೇಷ ಕೇಸುಗಳಲ್ಲಿ ನರದೌರ್ಬಲ್ಯ ಇದ್ದು ಪಾರ್ಶ್ವವಾಯು ಹೊಡೆದಿದ್ರೆ ಅಂಥ ಕಡೆ ಈ ನಪುಂಸಕತೆ ಕಾಣುತ್ತದೆ. ಇದಕ್ಕೆ ಪರಿಹಾರ ಏನಂದರೆ, ಇದಕ್ಕೆ ಪರಿಹಾರ ವ್ಯಕ್ತಿಯ ಔಷಧಿ ತಗೊಳ್ಳೋದ್ರ ಜೊತೆಗೆ ಯೋಗಾಭ್ಯಾಸ ಮಾಡೋದ್ರಿಂದ ಮತ್ತು ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯೋದ್ರಿಂದ ನಾವು ಪರಿಹಾರ ಕಂಡುಕೊಳ್ಬೋದು. ಮತ್ತೊಂದು ಅಂದರೆ ಯೋಗಾಭ್ಯಾಸದಿಂದ ನಮ್ಮ ಜನನಾಂಗ ಶಕ್ತಿ ಮತ್ತು ಸೃಜನ ಶಕ್ತಿ ವೃದ್ಧಿ ಆಗ್ತದೆ. ಆಗ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಾರದು. ಇದಕ್ಕೆ ಏನಪ್ಪ ಅಂದರೆ ಪ್ರತಿದಿನ ಯೋಗಾಭ್ಯಾಸ ಮುಖ್ಯ. ಯಾವ ಯೋಗಾಭ್ಯಾಸ? ನಮ್ಮ ಏನು ಯೋಗಾಭ್ಯಾಸದಲ್ಲಿ ಪವನ ಮುಕ್ತಾಸನಗಳು, ಮೂಲಬಂಧಾಸನ, ವಜ್ರಾಸನ ಸರಣಿ ಮತ್ತು ಭುಜಂಗಾಸನ ಸರಣಿ ಇವುಗಳನ್ನ ಪ್ರತಿನಿತ್ಯ ಮಾಡಿದ್ದೇ ಆದರೆ ನಾವು ಈ ನಪುಂಸಕತೆ ಅಥವಾ ಈ ಶಕ್ತಿ ಸಂಭೋಗ ಶಕ್ತಿ ಕಡಿಮೆ ಇದೆ ಅದನ್ನು ವೃದ್ಧಿಗೊಳಿಸ್ಬೋದು. ಮತ್ತು ಮೂರು ಬಂಧದಲ್ಲಿ ವಜ್ರಾಸನ ಮುದ್ರೆ, ಅಶ್ವಿನಿ ಮುದ್ರೆ, ಯೋಗ ಮುದ್ರೆ ಇವುಗಳ ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಯೋಗ ಮುದ್ರೆ ಸುಪ್ತ ಶಕ್ತಿನ ಉತ್ತೇಜನಗೊಳಿಸಿ ವೃದ್ಧಿಗೊಳಿಸಿ ಇದರಿಂದ ನಾವು ಪರಿಹಾರ ಕಂಡುಕೊಳ್ಬೋದು. ಇಷ್ಟೇ ಅಲ್ಲ, ಈ ಸ್ಟೆರಿಲಿಟಿ ಮಹಿಳೆಯರಲ್ಲಿ ಬಂಜೆತನ ಏನಿದೆ
ಅದಕ್ಕೆ ಕಾರಣ ಏನು? ಗಂಡ ಹೆಂಡತಿ ಸತತವಾಗಿ ಸಂಪರ್ಕದಲ್ಲಿದ್ದರು, ಸಂಭೋಗದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರೂ ಸಹ ಅವರಿಗೆ ಮಕ್ಕಳ ಬರಿಲ್ಲ, ಫಲವತ್ತತೆ ಆಗೋದಿಲ್ಲ, ಫಲವತ್ತತೆ ಇದ್ರೂ ಸಹ ಮಕ್ಕಳ ಬರಿಲ್ಲ. ಇದಕ್ಕೆ ಬಂಜಿತನ ಅಂತಿದೆ. ಇದಕ್ಕೆ ಕಾರಣ ನಾವು ಪ್ರಯೋಗಶಾಲೆಯಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಇದಕ್ಕೆ ಪರಿಹಾರ ಅಂದರೆ ಸತತವಾಗಿ ಗಂಡ ಹೆಂಡತಿ ಸಂಪರ್ಕದಲ್ಲಿರಬೇಕು, ಅದು ಸಂಭೋಗ ನಿತ್ಯ ಸಂಭೋಗದಲ್ಲಿರಬೇಕು, ಮತ್ತು ನಾವು ಯೋಗಾಸನ ಪತಿ ಪತ್ನಿ ಇಬ್ಬರೂ ಸಹ ಸತತವಾಗಿ ಯೋಗಾಸನ ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಆಗ ಈ ಸಮಸ್ಯೆಗೆ ಪರಿಹಾರ ದೊರೆಯಬಹುದು. ಮತ್ತು ಯಾಗಗಳು ಪ್ರತಿದಿನ ಬೆಳಗ್ಗೆ 12 ಸುತ್ತು ಸೂರ್ಯ ನಮಸ್ಕಾರ ಮಾಡಬೇಕು. ಮತ್ತು ಅದರ ಜೊತೆಗೆ ಯೋಗಾಸನಗಳು ಹಾಗೆ ಹೇಳ್ದಂಗೆ ನಮಸ್ಕಾರಾಸನ, ವಜ್ರೋಲಿ ಮುದ್ರೆ, ಭುಜಂಗಾಸನ ಎಲ್ಲವನ್ನೂ ಸಹ ಭುಜಂಗಾಸನ, ಶಕ್ತವಜ್ರಾಸನ ಎಲ್ಲವನ್ನೂ ಮಾಡಬೇಕು. ಇವೆಲ್ಲರ ಜೊತೆಗೆ ನಮ್ಮ ಎಲ್ಲ ರೀತಿಯ ಯೋಗಾಸನಗಳು ಮಾಡಬೇಕು. ಸರ್ವಾಂಗಾಸನ, ಮತ್ಸ್ಯಾಸನ, ಮತ್ತು ಭುಜಂಗಾಸನ, ಶಶಾಂಕಾಸನ, ಮತ್ತು ಏಕಪಾದ ಶಿರಾಸನ, ದ್ವಿಪಾದ ಶಿರಾಸನ, ಮತ್ತು ಮುಂದೆ ಬಾಗಿ ಭೂಮಿನ ಮುಟ್ಕೊಂಡು ಹಿಂದೆ ಬರ್ತಕ್ಕಂಥದ್ದು. ಅಂದರೆ ನಮ್ಮ ದೇಹನ ಬಲಗಿಸಿ ಹೇಳ್ತಕ್ಕಂಥ ಆಸನಗಳನ್ನ ನಾವು ಮಾಡಬೇಕಾಗ್ತದೆ, ಪ್ರತಿನಿತ್ಯ ಮಾಡಬೇಕು. ಇದ್ರ ಜೊತೆಗೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ನಾಡಿ ಶೋಧನೆ ಪ್ರಾಣಾಯಾಮ ಮತ್ತು ವಸ್ತಿಕಾ ಪ್ರಾಣಾಯಾಮಗಳನ್ನ ಅಂತರ್ಕುಂಭಕ ಮತ್ತು ಬಾಹಿರ್ಕುಂಭಕದೊಂದಿಗೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಇದ್ರ ಜೊತೆಗೆ ಈ ಬಂಧಗಳು, ಮೂಲಬಂಧ, ಉದ್ಯಾನ ಬಂಧ ಮತ್ತು ಜಲಾಂಧರ ಬಂಧಗಳನ್ನ ಹಾಕೊಂಡು ಸತತವಾಗಿ ನಾವು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಜೊತೆಗೆ ಮುದ್ರೆ, ಏನಂದ್ರೆ ನಿಮಗೆ ಹೇಳ್ದಂಗೆ ವಜ್ರೋಲಿ ಮುದ್ರೆ, ಅಶ್ವಿನಿ ಮುದ್ರೆ, ಮೂಲಬಂಧ ಇವುಗಳನ್ನ ಪ್ರತಿದಿನ 30 ಸಾರಿ ಮಾಡಬೇಕು. ಮತ್ತು ಸಾಯಂಕಾಲ ಆಗ್ತಿದ್ದಂಗೆ ಸೂರ್ಯಭೇದ ಪ್ರಾಣಾಯಾಮನ 10 ಸಾರಿ ಅಭ್ಯಾಸ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಈ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು. ಅದೇ ರೀತಿ ಧ್ಯಾನ ಮಾಡಬೇಕು. ಮತ್ತು ಮುದ್ರೆಗಳನ್ನ ಬಂಧಗಳನ್ನ ಸತತವಾಗಿ ಏರ್ಪಾಟ್ ಮಾಡಬೇಕು. ಮತ್ತು ವಿಶ್ರಾಂತಿನ ನಾವು ಯೋಗ ಇದ್ರೆಯಲ್ಲಿ ಶವಾಸನದಲ್ಲಿ ಉಗುರದ ಉಸಿರಾಟದ ಮುಖಾಂತರ ವಿಶ್ರಾಂತಿ ಪಡಿಬೇಕು. ಇದ್ರ ಜೊತೆಗೆ ನಮ್ಮ ತಾತ್ವಿಕ ಗ್ರಂಥಗಳಲ್ಲಿ ಹೇಳಿರೋ ಹಾಗೆ ಗಂಡ ಹೆಂಡತಿ ಯಾರಿಗೆ ಮಕ್ಕಳಾಗೋದಿಲ್ಲ, ನಪುಂಸಕ ಇರುತ್ತದೆ, ಅಂಥವರು ಪ್ರತಿನಿತ್ಯ ಬೆಳಗ್ಗೆ ಹೆಂಡತಿ ಅಂದರೆ ಪತ್ನಿಯ ಮೂತ್ರನ ಬೆಳಗ್ಗೆ ಕುಡಿಬೇಕು 30 ದಿವಸ. ಇದರಿಂದ ಸಹ ಅನೇಕರು ಗರ್ಭಿಣಿ ಆಗಿರ್ತಕ್ಕಂಥ ಇದೆ. ಇದರಿಂದ ಏನು ಕಾರಣ ಅಂದರೆ ಸ್ಪರ್ಮ್ ಇದೆ, ಸ್ಪರ್ಮ್ ಇದೆ, ಅದು ಉತ್ತೇಜನ ಪಡ್ತದೆ. ಅದಲ್ಲದೆ ಸ್ತ್ರೀಯರಲ್ಲಿ ಗರ್ಭಿಣಿ ಧರಿಸೋದಕ್ಕೆ ಸಾಧ್ಯ ಆಗ್ತದೆ. ಇದು ಅಂಥ ದಂಪತಿಗಳಿಗೆ ಇದು ವರ. ಇದನ್ನು ಮಾಡಬಹುದು. ಯಾರು ನಪುಂಸಕತೆ ಅಥವಾ ಬಂಜೆತನ ಅನುಭವಿಸ್ತಾರೆ ಅವರು ಇದರಿಂದ ಅನೇಕ ಸಾರಿ ಗರ್ಭಿಣಿಯರಾಗಿರ್ತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ಇದೊಂದು ಅಭ್ಯಾಸ ಮಾಡಬೇಕು. ಮತ್ತು ಇದ್ರ ಜೊತೆಗೆ ಈ ಅನ್ನಾಂಗ ಇರ್ತಕ್ಕಂಥ ಆಹಾರವನ್ನು ಸೇರಿಸಬೇಕು. ಆಹಾರನೂ ಮುಖ್ಯ. ಆಹಾರದಲ್ಲಿ ಈ ಅನ್ನಾಂಗ ಹೆಚ್ಚಿರಬೇಕು. ಅದಕ್ಕೆ ಏನಪ್ಪ ತಗೊಳ್ಬೇಕಂದ್ರೆ ಆಲಿವ್ ಎಣ್ಣೆ, ಆಮೇಲೆ ಎಳ್ಳೆಣ್ಣೆ, ಕಡಲೆಕಾಯಿ ಬೀಜದ ಬೆಣ್ಣೆ, ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇದನ್ನು ಯಥೇಚ್ಛವಾಗಿ ತಗೊಳ್ಬೇಕು. ಯಾವಾಗ ಇವೆಲ್ಲ ತಗೊಳ್ತೀವಿ ಮತ್ತು ಎಲ್ಲ ರೀತಿಯ ಮಾಂಸಾಹಾರ ತಗೊಳ್ಬೇಕು, ಪ್ರೋಟೀನ್ಯುಕ್ತ ಆಹಾರ ತಗೊಳ್ಬೇಕು. ಇದರಿಂದ ನಮ್ಮ ಸ್ಪರ್ಮ್ಸ್ ಜಾಸ್ತಿ ಆಗಿ ಜೊತೆ ಮಕ್ಕಳಾಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಈ ಥರ ಮಾಡಿದಾಗ ಅನೇಕ ಸರಿ ನಮ್ಮ ಮಲಬದ್ಧತೆ ಆಗ್ತದೆ. ಆ ಮಲಬದ್ಧತೆ ಆದಾಗ ಹಣ್ಣುಗಳನ್ನ ಜೇನುತುಪ್ಪದಲ್ಲಿ ಹಣ್ಣು ತಿಂದರೆ ಅದು ಕಡಿಮೆ ಆಗ್ತದೆ. ಅದೇ ರೀತಿ ಈ ರೀತಿ ಇರ್ತಕ್ಕಂಥವ್ರು, ಈ ನಪುಂಸಕತ್ವ ಅಥವಾ ಬಂಜೆತನ ಅನುಭವಿಸ್ತಕ್ಕಂಥವರು ದಂಪತಿಗಳು ಸಾಮಾನ್ಯವಾಗಿ ಶಾಂತವಾದ ಜೀವನ ಮಾಡಿರಬೇಕು, ಮಾನಸಿಕವಾಗಿ ಶಾಂತವಾಗಿರಬೇಕು. ಅವರು ಜಾಸ್ತಿ ಕಷ್ಟದ ಕೆಲಸಗಳು ಮಾಡೋಕ್ಕೆ ಹೋಗಬಾರ್ದು. ಮತ್ತು
ಮನೆಯಲ್ಲಿ ಇರ್ತಕ್ಕಂಥ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಆಗಲಿ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ಳದೆ ಶಾಂತಿಯುತವಾಗಿ ಜೀವನ ಮಾಡೋದು ಮುಖ್ಯ. ಅವಶ್ಯಕತೆ ಇದ್ದರೆ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಗಂಡ ಹೆಂಡತಿ ಇಬ್ಬರೇ ಹೋಗಿ ಆರಾಮಾಗಿ ಇಷ್ಟದಾಯಕವಾಗಿ ವಿಶ್ರಾಂತಿ ಜೀವನ ಮಾಡ್ಬೋದು. ಜೊತೆಗೆ ಇವೆಲ್ಲರ ಜೊತೆಗೆ ಮತ್ತೇನು ಮಾಡ್ಬೋದು ಅಂದರೆ ಮಾನಸಿಕ ಎಚ್ಚರಿಕೆ ಇರ್ತಕ್ಕಂಥವರು, ಮಾನಸಿಕ ಶಕ್ತಿ ಮನೋಭಾವನೆ ಇರ್ತಕ್ಕಂಥವ್ರು ದಾಂಪತ್ಯ ಜೀವನದಲ್ಲಿ ಸಂಭೋಗಕ್ಕೆ ಮೊದಲು ಸಾಧ್ಯವಾದರೆ ಗಂಡ ಹೆಂಡತಿ ಇಬ್ಬರೂ ಮದ್ಯಪಾನ ಮಾಡ್ಬೋದು. ಇದರಿಂದ ನಾವು ನಪುಂಸಕತ್ವ ಅಥವಾ ಪಂಜೇತನನ ತಡೆಯುವುದು ಯೋಗ ರೀತಿ.